20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಕಂದಾಯ ಕಚೇರಿಯ ದುರಾಡಳಿತ ಸಾರ್ವಜನಿಕರು ಕಿಡಿಕಾರಿರುವುದು ನೋಂದಾದ್ರೆ ಮಾನ್ವಿ ವಕೀಲರ ತಂಡವೇ ದುರಾಡಳಿತದ ಬಗ್ಗೆ ತಹಸೀಲ್ದಾರ್ ರಾಜು ಪಿರಂಗಿ ಮುಂದೆ ತಿಳಿಸಿದಾಗ ಒಂದು ರೀತಿಯಲ್ಲಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಮಾನ್ವಿ ಕಂದಾಯ ಕಚೇರಿಯಲ್ಲಿ ಅಧಿಕಾರಿಗಳು ಯಾವಾಗ ಬರ್ತಾರೆ ಅಂತ ತಿಳಿಯದಾಗಿದೆ. ಕಡತ ವಿಲೇವಾರಿಗಳನ್ನ ಯಾವಾಗ ಮಾಡುತ್ತಾರೆಂದು ತಿಳಿಯದಾಗಿದ್ದರಿಂದ ವಕೀಲರ ತಂಡವೇ ತಹಸೀಲ್ದಾರ್ ರಾಜು ಪಿರಂಗಿ ಅವರನ್ನ ಕೇಳಿದ್ರೆ ಬೇಜವಾಬ್ದಾರಿಯಾಗಿ ಮಾತನಾಡುತ್ತಾರೆಂದು ವಕೀಲರ ಸಂಘದ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಮಾನ್ವಿ ಕಂದಾಯ ಕಚೇರಿ ಅನ್ನೋದು ದಿವಾಳಿಯಾಗಿದ್ದರ ಸಾರ್ವಜನಿಕರ ಉಪಯೋಗಕ್ಕಾಗಿ ಶೌಚಾಲಯವೇ ಇಲ್ಲ. ಆದರೆ ಸಾರ್ವಜನಿಕರು ಹಾಗೂ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ. ಮಾನ್ವಿ ಕಂದಾಯ ಕಚೇರಿ ಅನ್ನೋದು ಬ್ರೋಕರ್ ಕಚೇರಿಯಾಗಿದೆ ಎಂದು ಹಿರಿಯ ವಕೀಲ ಶ್ಯಾಮ್ ಸುಂದರ್ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ವಿ ತಹಸೀಲ್ ಕಾರ್ಯಾಲಯಕ್ಕೆ ನಮ್ಮ ಮಾನ್ವಿ ವಕೀಲರ ಸಂಘದ ಸರ್ವ ಸದಸ್ಯರು ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ವಕೀಲರ ಮೇಲೆ ವಕೀಲರ ಅಲ್ಲಿ ನಮ್ಮ ವೃತ್ತಿಯಲ್ಲಿ ಆಗ್ತಕ್ಕಂಥ ಕೆಲವೊಂದು ಲೋಪದೇಶಗಳ ಬಗ್ಗೆ ನಾವು ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ದಾಖಲೆಗಳನ್ನು ನಾವು ದೃಢೀಕೃತ ನಕಲುಗಳು ಬೇಕು ಅಂತೇಳಿ ಮಾನ್ವಿ ತಹಸೀಲ್ ಕಾರ್ಯಾಲಯದಲ್ಲಿ ಹಾಕಿದಾಗ 1 ತಿಂಗಳು 2 ತಿಂಗಳು 3 ತಿಂಗಳು ದಾಖಲೆಗಳನ್ನು ಕೊಡೋದೇ ಇಲ್ಲ. ಅದನ್ನು ನಾವು ಸಿಬ್ಬಂದಿ ಜೊತೆ ಕೇಳಿದಾಗ ಅವರು ಇಲ್ಲ, ನಮ್ಮ ಹತ್ರ ದಾಖಲೆಗಳನ್ನೇ ಇಲ್ಲ, ನೀವು ಏನು ಮಾಡ್ತೀರಿ ಮಾಡಿರಿ, ಮತ್ತು ತಹಸೀಲ್ದಾರ್ಗೆ ಹೇಳ್ತೀವಿ, ತಹಸೀಲ್ದಾರ್ ನೀವು ಹೇಳಿಕೆ ನಮ್ಮ ಹತ್ರ ಇಲ್ಲ ಅಂತೇಳಿ ಅವರು ನಮ್ಮ ವಕೀಲರ ಜೊತೆ ಅನುಚಿತವಾಗಿ ವರ್ತನೆ ಮಾಡ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ನಾವು ನಿನ್ನೆ ನಮ್ಮ ಮಾನ್ವಿ ವಕೀಲರ ಸಂಘದಲ್ಲಿ ತುರ್ತು ಸಭೆ ಸೇರಿ ಇದಕ್ಕೆ ಸಂಬಂಧಿಸಿದಂತೆ ದೂರಿಯನ್ನು ಸಲ್ಲಿಸಿದ್ರಲ್ಲ ಆ ದೂರಿಗೆ ಸಂಬಂಧಿಸಿದಂತೆ ನಾವು ಮೊನ್ನೆ ತಹಸೀಲ್ದಾರರಿಗೆ ನಿನ್ನೆ ಕರಾವು ಪಾಸ್ ಮಾಡ್ಕೊಂಡು ಮೊನ್ನೆ ತಹಸೀಲ್ದಾರರಿಗೆ ಇದ್ರ ಬಗ್ಗೆ ಸಮಸ್ಯೆಗಳನ್ನು ತಿಳಿಸ್ಬೇಕಂತೇಳಿ ನಾವು ತಹಸೀಲ್ದಾರರಿಗೆ ನಿನ್ನೆ ಭೇಟಿಯಾಗಿ ಇವತ್ತು 10:30 ನಮ್ಮ ವಕೀಲ ಸಂಘದಲ್ಲಿ ಬಂದು ಭೇಟಿ ಆಗ್ತೀನಿ ಅಂತೇಳಿ ಅವರು ಸಮಯ ನಿಗದಿ ಮಾಡಿದರು. ಆದರೆ ಇವತ್ತು ನಾವು 12 1 ಗಂಟೆ ಆದಮೇಲೆ ಒಂದು ಫೋನ್ ಮುಖಾಂತರ ತಿಳಿಸಿದಾಗ ನಮ್ಮ ಕೈಲೇ ಬರೋದಾಗೋದಿಲ್ಲ, ನೀವೇನು ಮಾಡ್ತೀರಿ ಮಾಡ್ಕೊಳ್ರಿ ಎಂಬ ಒಂದು ಹೇಳಿದ ದೃಷ್ಟಿಯಿಂದ ನಾವು ತಹಸೀಲ್ದಾರರ ವಿರುದ್ಧ ಇವತ್ತು ತಹಸೀಲ್ದಾರರಿಗೆ ನೀವು ಹೇಗೆ ಬಂದಿಲ್ಲ, ಸಮಸ್ಯೆ ಹೇಳ್ಬೇಕಂತೇಳಿ ನಿಮ್ಮ ಹತ್ರ ಕರೆಸಿದರೆ ನೀವು ಬಂದಿಲ್ಲ, ಯಾವ ಕಾರಣ ಅಂತ ಇವತ್ತು ಕೇಳಕ್ಕೆ ಬಂದು ಸಮಸ್ಯೆಗಳನ್ನು ಹೇಳಿದಾಗ ಅವರು ಉತ್ತರನೇ ಇಲ್ಲ ಅದಕ್ಕೆಲ್ಲ. ಯಾಕಂದರೆ ಅವರು ತಹಸೀಲ್ದಾರ್ ಮಾನ್ವಿ ತಹಸೀಲ್ದಾರ್ ಆಗಿದ್ದಾರೆ. ಮಾನ್ವಿ ತಹಸೀಲ್ ಕಾರ್ಯಾಲಯದ ಅವರು ಒಂದು ಹಿಡಿತದಲ್ಲಿದ್ದಾರೆ. ಆ ಕಾರಣದಿಂದ ಅವರು ನಮ್ಮ ಸಮಸ್ಯೆಗಳಿಗೆ ನಾವು ಹೇಳಿದೀವಿ ಕೂಡ. ಇವತ್ತು ಇಲ್ಲ ಭ್ರಷ್ಟಾಚಾರ ಆಗ್ತಾಯಿದೆ ತಹಸೀಲ್ ಆಫೀಸ್ನಲ್ಲಿ, ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. 8-10 ವರ್ಷ ಆಯ್ತು ಸಿಬ್ಬಂದಿಗಳು ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ನಮಗೆ ಸ್ಪಂದಿಸ ಇಲ್ಲ, ಸಾರ್ವಜನಿಕರಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತೇಳಿ ನಾವು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ಆ ತಹಸೀಲ್ದಾರ್ ಇನ್ನೊಂದು 15 ದಿವಸ ನಮಗೆ ಕಾಲಾವಕಾಶ ಕೊಡ್ರಿ, ಇದನ್ನೇ ನಾನು ಬಗೆಹರಿಸಿ ಅದನ್ನು ಆ ಒಂದು ವರದಿ ತಮಗೆ ಕಳಿಸ್ತೀನಿ ಅಂತೇಳಿ ಮಾನ್ಯ ತಹಸೀಲ್ದಾರ್ ಹೇಳಿದ್ದಾರೆ. ಆ ಕಾರಣದಿಂದ ಮಾನ್ವಿ ವಕೀಲ ಸಂಘವು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ ನಾವು ಕಾಯ್ತಾ ಇದ್ದೀವಿ. ಈಗಾಗಲೇ ಮಧ್ಯಾಹ್ನದ ನಮ್ಮ ಮೊದಲಿಗೆ ಶಫಿ ಅವ್ರು ಬಂದಿದ್ದರು. ಆ ತಹಸೀಲ್ದಾರ್ ಅವ್ರು ಬರಬಾರ್ದಂದ್ರು. ನಾವೆಲ್ಲ ವಕೀಲರು ಇದು ಜನರ ಸಮಸ್ಯೆಗೆ ನಾವು ಬಂದಿದ್ದಿಲ್ಲ. ತಹಸೀಲ್ದಾರ್ ಹತ್ರ ಏನು ಬಂದೀವಿ, ಇದು ವಕೀಲರ ಸಮಸ್ಯೆ ಅಲ್ಲ, ಇದೊಬ್ಬ ಶ್ಯಾಮ್ ಸುಂದರ್ ಸಮಸ್ಯೆ ಅಲ್ಲ, ರವಿಕುಮಾರ್ ಪಾಟೀಲ್ದಲ್ಲ, ಸೀನಿಯರ್ ಅಡ್ವೊಕೇಟ್ದಲ್ಲ, ಇದು ಜನರ ಸಮಸ್ಯೆ. ಇಲ್ಲಿ ಹಿರಿಯ ವಕೀಲರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಯ್ಯಪ್ಪ ನಾಯಕರು ಒಂದು ದೃಢೀಕೃತ ನಕಲನ್ನು ಪಡಿಬೇಕು ಅಂತೇಳಿ ಸರಿಸುಮಾರಿಗೆ 1 ತಿಂಗಳು ಆಯಿತು. ಒಬ್ಬ ಮಾಜಿ ಅಧ್ಯಕ್ಷರಿಗೆ ನೀವು ಒಂದು ದಾಖಲಾತಿಗಳನ್ನು ಕೊಡೋಕೆ ಇಷ್ಟು ಡಿಲೇ ಮಾಡಿದರೆ ಜನರಿಗೆ ನ್ಯಾಯಾಲಯದಲ್ಲಿ ಅವರಿಗೆ ನ್ಯಾಯ ಸಿಗೋದು ಡಿಲೇ ಯಾಕೆ ಆಗ್ತದಂದರೆ ಈ ರೀತಿ ಇದಕ್ಕೆ ಡಿಲೇ ಆಗುತ್ತೆ. ಅದೇ ರೀತಿ ಇಲ್ಲಿ ಒಂದು ನಮ್ಮ ಆಫೀಷಿಯಲ್ಸ್ ಏನಿದ್ದಾರೆ, ಇದು ಮೊದಲ ಬಾರಿ ಅಲ್ಲ, ಹಿಂದಿನೂ ಸಹ ವಕೀಲರೊಂದಿಗೆ ಭಾಳಷ್ಟು ಅನುಚಿತವಾಗಿ ಅವ್ರ ವರ್ತನೆ ಇದೆ. ಇಲ್ಲಿ ಮೀಟಿಂಗ್ ಮಾಡಿದರು, ನಮ್ಮ ಮೇಲೇನೂ ಇಲ್ಲಿ ಅಮಿತ್ ಅಂತೇಳಿ ಮತ್ತು ರಾಮಚಂದ್ರ ಅಂತೇಳಿ ಇಲ್ಲಿ ಸುಮಾರು ಒಂದು 8-10 ವರ್ಷದಿಂದ ಇಲ್ಲೇ ಒಂದು ಗೂಟ ಹೊಡ್ಕೊಂಡು ಕುಂತಾರ. ಅವ್ರನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡೀವಿ. ಅದೇ ರೀತಿ ದೃಢೀಕೃತ ನಕಲುಗಳನ್ನು ಸರಿಯಾದ ಸಮಯದಲ್ಲಿ ಕೊಡಬೇಕು. ಮತ್ತು ಇಲ್ಲಿ ಲೂಟಿ ನಡೀತಾ ಇದೆ. ತಹಸೀಲ್ ಆಫೀಸ್ನಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಲೂಟಿ, ಅಲ್ಲಿ ಬೋರ್ಡ್ ಇಲ್ಲ. ಜನಸಾಮಾನ್ಯರಿಗೆ ಒಂದು ಪಾಣಿಗೆ ಎಷ್ಟು ರೊಕ್ಕ ಕೊಡ್ಬೇಕಂತನೂ ಅಲ್ಲಿ ಇಲ್ಲ. ಜನಸಾಮಾನ್ಯರಿಂದ ಒಂದು ಪಾಣಿ ತೊಗೋಬೇಕಂದ್ರೆ ಒಂದು 500 ರೂಪಾಯಿ ಕೇಳ್ತಾರೆ. ವಕೀಲರು ಬಂದು ಅರ್ಜಿ ಕೊಟ್ಟರೆ ಅಲ್ಲಿ ಅರ್ಜಿನ ಕಿಮ್ಮತ್ತಿಲ್ಲ. ಯಾವುದೇ ಬ್ರೋಕರ್ ಬಂದು ಕೊಟ್ಟನಂದರೆ ಅವನ 2,000 ರೂಪಾಯಿ ಕೊಡ್ತಾನೆ, ಅವನಿಗೆ ಜಲ್ದಿ ಕೊಡ್ತಾರೆ. ಇಲ್ಲಿ ವಕೀಲರು ಕೆಲಸ ಆಗಲ್ಲ ಅನ್ಬೋದನ್ನು ತೋರಿಸ್ಬೇಕು ಜನರಿಗೆ ಎಂಬ ಒಂದು ಭಾವನೆ ಅವ್ರ ತಲ್ಲಿ ಇರ್ಬೋದು. ಆದರೆ ನಾವೇನು ಹೇಳ್ತೀವಿ ಅಂದರೆ ಇನ್ನೂ ಬೇರೆ ತರಿಕಾವು ನಾವು ತೆಗೆದುಕೊಳ್ಳೋಕೆ ನಮಗೆ ಆದಂಥ RTIನಾಗ ಹಾಕಿ ತಗೋತೀವಿ. ಬಟ್ ಇಲ್ಲಿ ಯಾವ ರೀತಿ ಒಂದು ಕೆಲಸ ನಡೀತಿದೆ ಅಂತೇಳಿ ಮಾನ್ಯ ತಹಸೀಲ್ದಾರರಿಗೆ ಗೊತ್ತಿಲ್ಲ. ಅವರೇ ಹೇಳಕತ್ತಾರೆ ನಮಗೇನಂದರೆ
ನಾವು ಮೂಮೆಂಟ್ ರಿಜಿಸ್ಟರ್ ಇಟ್ಟಿಲ್ಲ ಅಂತೇಳಿ ನೀವು ನೋಡ್ರಿ, ಅದು ರೆಕಾರ್ಡ್ನಲ್ಲಿ ನಿಮ್ಮಲ್ಲಿ ಬಂದಿರ್ತದ. ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಗೊತ್ತಾಗುತ್ತೆ ನಮ್ಮ ತಹಸೀಲ್ ಆಫೀಸ್ನಲ್ಲಿ ಯಾವ ರೀತಿ ನಡೀತಾ ಇದೆ. ಇದು ಕೇವಲ ವಕೀಲರಿಗೆ ಅಂದೇ ಅಲ್ಲ, ಇವತ್ತು ವಕೀಲರು ಎಲ್ಲರೂ ಕೂಡಿ ಬಂದಿವೆ ಅಂದರೆ ಮಾನ್ವಿ ತಾಲೂಕಿನ ಸಮಸ್ಯೆಗಳಿಗೆ ಬಂದಿವೆ ಎಂಬುದನ್ನು ತಹಸೀಲ್ದಾರ್ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಎಲ್ಲ ಜನರಿಗೆ ಮತ್ತು ವಕೀಲರಿಗೆ ಒಂದು ಏನು ಕೆಲಸಗಳಾಗಬೇಕು ಎಂಬುದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.